ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಏನಾರ ಒಂದು ಮಾಡೋಣ ಅಂತ ಅನಿಸ್ತೈತೆ, ಆದರೆ ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಿಲ್ಲ. ಅದು ಕೂಡ ಇವತ್ತು ಏನಾರ ಮಾಡೇ ಮಾಡ್ತೀನಿ, ಯಾಕಂದರೆ ಮಾಡಿ ನಮ್ಮ ಮನೆಯವ್ರಿಗೆ ತಿನ್ನಿಸ್ಬೇಕು ಅನ್ನೋದೇ ನನ್ನ ಆಸೆ. ಮತ್ತು ಗೈಸ್, ನಮ್ಮ ಅಪ್ಪ ನನ್ನ ತಂಗಿನ ಮನೆಗಳೇ ನಮ್ಮ ಅಪ್ಪ ಇವಾಗ ಒಂದು ಸ್ವಲ್ಪ ದಿಮ್ಗೆ ತಲೆ ಕೊಡ್ತೈತೆ, ಮನೆ ಕತ್ತೈತೆ. ಮತ್ತು ನನ್ನ ತಾಯಿ ಇದ್ರ ಹತ್ರ ಅವರೇ ಪೆಟ್ಟಿ ಅಂಗಡಿ ಹತ್ರ. ನಮ್ಮ ತಂದೆ ಅಲ್ಲಿದ್ದಾಗ ನಮ್ಮ ತಾಯಿ ಇಲ್ಲಿರ್ತಾರೆ, ನಮ್ಮ ತಾಯಿ ಇಲ್ಲಿದ್ದಾಗ ನಮ್ಮ ತಂದೆ ಅಲ್ಲಿರ್ತಾರೆ. ಮತ್ತು ಗೈಸ್, ಇವತ್ತು ಏನು ಮಾಡೋಣ ಅನ್ನೋದು ಗೊತ್ತಾಯ್ತಿಲ್ಲ. ಇವತ್ತು ಏನಾರು ಮಾಡ್ತೀನಿ. ಮೋಸ್ಟ್ಲಿ ಇದು ಮೊಟ್ಟೆದು ಏನಾರು ಮಾಡಬೇಕು ಗೈಸ್. ಇದು ಕಳ್ಳ ಸಿಟ್ಟು ಮಡಗಿನದ, ಆ ಕಳ್ಳ ಸಿಟ್ಟು ಅದರಲ್ಲೇ ತಗೊಂಡು ಮೋಸ್ಟ್ಲಿ ಮೊಟ್ಟೆ ಬೋಂಡ ಮಾಡಿಬಿಟ್ರೆ ಚೆನ್ನಾಗಿರ್ತದೆ ಅನಿಸುತ್ತೆ. ನೋಡೋದ ನಮ್ಮ ಅವ್ವನು ಕೇಳ್ತೀನಿ ಮೊಟ್ಟೆ ಬೋಂಡ ಮಾಡೋಣ ಅಂತ. ನಮ್ಮವ್ವ ಮಾಡು ಅಂದರೆ ಮಾಡ್ತೀನಿ, ಯಾಕಂದರೆ ನಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾಳೆ, ಆ ಥರ ಮಾಡ್ಬೇಡ ಅಂತ ಉಗಿಯೋದು ಜಾಸ್ತಿ ನನಗೆ. ನೋಡೋದ ಕೇಳ್ತೀನಿ ನನ್ನ ತಾಯಿನ, ಏನಾರ ಓಕೆ ಮಾಡು ಅಂದರೆ ಇವತ್ತು ಮೊಟ್ಟೆ ಬೋಂಡ ಮಾಡ್ತೀನಿ ಗೈಸ್. ಮತ್ತು ಗೈಸ್, ಕಮೆಂಟ್ ಬಾಕ್ಸಲ್ಲಿ ಯಾರೋ ಒಬ್ಬರು ಏನು ಅಂಗಡಿ ಇದೆ ನಿಮ್ಮದು ಅಂತ ಕೇಳಿದರು. ನಮ್ಮದು ಚಿಲ್ಲರೆ ಅಂಗಡಿ, ಪೆಟ್ಟಿ ಅಂಗಡಿ ಗೈಸ್. ನಮ್ಮ ಹತ್ರ ನಮ್ಮ ತಾಯಿ ಮಡಿಕೊಂಡಿರೋದು ಇದೇ ಅಂಗಡಿ, ಪೆಟ್ಟಿ ಅಂಗಡಿ. ಈ ಥರ ಮಾಡಿಸ್ಕೊಂಡು ಪೆಟ್ಟಿನ ಅಂಗಡಿ ಮಡಿಕೊಂಡೈತೆ ನಮ್ಮ ತಾಯಿ. ಮತ್ತು ನಮ್ಮ ತಾಯಿನೂ ಕೇಳ್ಬಿಡೋಣ ಮೊಟ್ಟೆ ಬೋಂಡ ಮಾಡೋಣ ಅಂತ. ಮೊಟ್ಟೆ ಬೋಂಡ ಮಾಡವನ, ಮೊಟ್ಟೆ ಬೋಂಡ ಮಣ್ಣ ಹಾಂ ಏಕ ಮಾಡ್ತೀನಿ. ಏನಕ್ಕೆ ಅಂತ ನಾ ಮಾಡ್ತೀನಿ ಅಷ್ಟೇ ಗೈಸ್. ನಮ್ಮ ಅವ್ವ ಮಾಡಬೇಡ ಅಂತೈತೆ, ಆದ್ರೂ ಮಾಡ್ತೀನಿ. ಮೊಟ್ಟೆ ಬೋಂಡ ಮಾಡೋದ ಗೈಸ್. ನಮ್ಮ ಅವ್ವ ಮಾಡಬೇಡ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕು. ಏನಾ ಗುರುವಾರ ಏನಾರ ಅಲ್ಲಿ ಯಾರವಾರ ಏನಾರ ಅಲ್ಲಿ ಮನೆ ಒರೆಸ್ಕೊಂಡ್ರೆ ಆಯ್ತು ಬಿಡು. ಗುರುವಾರ ಆದ್ರೆ ಏನಿಲ್ಲ, ಮೊಟ್ಟೆ ವೆಜ್ಜು, ನಾನ್ ವೆಜ್ಜಾ ಇಲ್ಲ ಮಾಡ್ಬೇಕು ಅಷ್ಟೇ. ಇಲ್ಲೇ ಮಾಡ್ಬೇಕು, ನಾನು ಮಾಡ್ತೀನಿ ಅಷ್ಟೇ. ನಾನು ಮೊಟ್ಟೆ ಮಾಡ್ತೀನಿ, ಮೊಟ್ಟೆ ಬೋಂಡ ಮಾಡ್ಬೇಕು ಅಷ್ಟೇ. ಗುರುವಾರ ಏನಿಲ್ಲ, ನಾಳೆ ಮನೆ ಒರೆಸು. ಇನ್ನೇನಾ ಮನೇನ ಒರೆಸ್ತಾನೆ ಇದ್ಬಿಟ್ಟೆ. ಮೊಟ್ಟೆ ಬೋಂಡ ಮಾಡ್ಬೇಕು. ಎಣ್ಣೆ ದೀಪಕ್ಕೆ ಬಿಡ್ದವ್ರೆ, ಅದ್ರ ಎಣ್ಣೆ ಅದಕ್ಕೆ ನೀ ಎಣ್ಣೆ ದೀಪ ಬಿಟ್ಟೆ ಏನಿಲ್ಲ. ಮತ್ತು ಗೈಸ್, ನಮ್ಮ ಅವ್ವ ಮೊಟ್ಟೆ ಬೋಂಡ ಮಾಡಬೇಡ ಅಂತ ಹೇಳ್ತೈತೆ, ಆದರೂ ಕೂಡ ನಾನು ಮಾಡ್ತೀನಿ. ಯಾಕಂದರೆ ಮಾಡೋದ್ಮೇಲೆ ತಿಂತಾರೆ, ಏನೂ ಇಲ್ಲ, ಮನೆ ಒರೆಸ್ಕೊಂಡ್ರಾಯ್ತು. ಇವಾಗ ಅಂಗಡಿ ಹತ್ರ ಹೋಗಿ ಮೊಟ್ಟೆಗಳು ತಂದು ಕೊಡ್ತೀನಿ. ಇದೇ ರೋಡಲ್ಲಿ ನಡ್ಕೊ ಹೋದರೆ ಅಂಗಡಿಗಳು ಸಿಗ್ತವೆ, ಮೊಟ್ಟೆ ತಗೊಬರ್ತೀನಿ. ನಮ್ಮ ಅಂಗಡಿಲಿ ಮೊಟ್ಟೆ ಇಲ್ಲ, ಅದರಿಂದ ಇವಾಗ 8 ಮೊಟ್ಟೆ ತಗೊಬಂದಿದ್ದೀನಿ. ಇಲ್ಲಿ 8 ಮೊಟ್ಟೆಯಲ್ಲಿ ಎಲ್ಲರಿಗೂ 2 ರಂಗ್ ಸರಿ ಆಯ್ತದೆ. ಅರ್ಧ ಕಟ್ ಮಾಡಿದ್ರೆ ಒಂದೊಂದು ಮೊಟ್ಟೆ ಅದೇ ಅರ್ಧ ಮಾಡಿದ್ರೆ 2 ಆಯ್ತದೆ. ಎಲ್ಲರಿಗೂ 2 ಸರಿ ಆಯ್ತದೆ. 7, 4, 6, 8 ಎಲ್ಲರಿಗೂ ಸರಿ ಆಯ್ತದೆ. ನಮ್ಮ ಅಮ್ಮವ್ರ ಮನೆ, ನಮ್ಮವ್ರಿಗೂ 4 ಸೀಟು. ನಮ್ಮ ಅಮ್ಮವ್ರ ಒಟ್ಟಿಲಿ ಅವ್ರ 4 ಸೀಟು ಅಂದರೆ ನಮ್ಮ ಅಕ್ಕ ಒಬ್ಬಳು ಬಂದವಳು. ಈಗ ಅವಳು 8, 16 ಮೊಟ್ಟೆ ಬೋಂಡ ಸರಿ ಆಯ್ತದೆ. 16 ಮೊಟ್ಟೆ ಬೋಂಡ ಮಾಡಿಬಿಡ್ತೀನಿ. ಮೊಟ್ಟೆ ಬೋಂಡ ಮಾಡಿಬಿಟ್ಟು ಇವತ್ತಿನ ರೆಸಿಪಿ ವಿಡಿಯೋನ ಕೊನೆ ಗಂಟೆ ನೋಡಿ. ಮತ್ತು ಗೈಸ್, ಇವಾಗ ಟೈಮು ಬಂದು 7 ಗಂಟೆ 10 ನಿಮಿಷ. ಮತ್ತು ಗೈಸ್, ನನ್ನ ತಂಗಿ ಕೂಡ ಎದ್ದವಳೆ, ಮನಗಿದ್ದವಳು. ಇವ್ರ ಕೈಲಿ ಏನೋ ಒಂದು ಟ್ರೈ ಮಾಡಿಸ್ಬೇಕು ಗೈಸ್. ಏನೋ ಒಂದು ಟ್ರೈ ಅಲ್ಲ, ಏನೋ ಒಂದು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಆಯ್ತದ ಆಗಲ್ವ ಅನ್ನೋದನ್ನ ನೋಡಬೇಕು. ಅದು ಏನು ಅಂದರೆ, ಅವಳು ಒಂದೊಂದು ಟೈಮ್ ಅಪ್ಪ ಅಣ್ಣ, ಅವಳು ಹಾಸ್ಟ್ಲಿಗೆ ಸೇರಿಸಿದಾಗ ಅಪ್ಪ ಅಣ್ಣ ಅವ್ವ ಅಂತ ಚೆನ್ನಾಗಿ ಹೇಳ್ತಿದ್ಲು. ಆದರೆ ಇವಾಗ ಯಾವಾಗ ಹಾಸ್ಟ್ಲಿಗೆ ಬಿಡಿಸ್ಬಿಟ್ಟು ಅವಾಗಿಂದ ಏನು ಹೇಳೋದೇ ಇಲ್ಲ. ಇದನ್ನು ಹೇಳ್ಕೊಟ್ರೆ ಹೇಳ್ತಾಳೆ ಅಂತ ನಾನು ಅದಕ್ಕೆ ಇದನ್ನು ಟ್ರೈ ಮಾಡವ ಇವಳ ಕೈಲಿ ಹೇಳ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು ಆಯ್ತದೋ ಅದು ಆಗಲ್ವ ಅನ್ನೋದು ಗೊತ್ತಿಲ್ಲ. ಹಾವೇಣಿ ಆಟ ಆಡ್ತಾವಳೆ. ನಮ್ಮ ಅವ್ವನ ಫೋನ್ ಎತ್ಕೊಂಡು ಇಲ್ಲಿ ಅವ್ವಾನು ಅನ್ನು ಅವ್ವ 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 ಹಾಂ
ಅವ್ವ ಜೋರಾಗಿ 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 ಅವ್ವ ಜೋರಾಗಿ ಜೋರಾಗಿ ಅವ್ವ ಅವ್ವ ಜೋರಾಗಿ 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 ಅವ್ವ ಗೈಸ್ ಅವಳಿಗೆ ವಾಯ್ಸೇ ಆಚೆ ಕಳಿಸ್ತಿಲ್ಲ ಗೈಸ್. ಅಪ್ಪ 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 ಅಣ್ಣ 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 ಜೋರಾಗಿ ಅಣ್ಣ 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 ಗೈಸ್ ಅವಳ ಆಚೆಗೆ ಕಡಿಸಲ್ಲ ವಾಯ್ಸ್ನ. ಮತ್ತು ಅವಳಿಗೆ ಮಾತು ಬರ್ದಾಗ ನಮ್ಮ ತಾಯಿನೂ ಕೂಡ ಗೊತ್ತಾದಾಗ ಅವಳಿಗೆ ಯಾಕೋ ಇದು ಮಾತಾಡ್ತಿಲ್ಲ ಅಂತ ಅವಳನ್ನ ಗಂಗೋತ್ರಿ ಇದಕ್ಕೆಲ್ಲ ಕರ್ಕೋಗಿ ತೋರಿಸ್ದಾಗ ಅವ್ರು ಹೇಳಿದ್ದೇನು ಅಂದರೆ ನಮಗೆಲ್ಲ ಒಂದು ಕಿರ್ನಾಳ್ಗೆ ಇರ್ತದೆ ಒಳಗೆ, ಅದು ಅವಳಿಗಿಲ್ಲ ಗೈಸ್. ಅವಳಿಗೊಂದು ಚೂರು ಇಲ್ಲ, ಒಂದು ಚೂರಾರು ಇದ್ದಿದ್ರೆ ಅದನ್ನು ಆಪ್ರೇಷನ್ ಮಾಡಿಸಿ ರೆಡಿ ಮಾಡಿಸ್ಬೋದಾಯ್ತೇನೋ, ಒಂದು ಚೂರು ಇಲ್ಲ. ಅದರಿಂದ ಅವಳಿಗೆ ಮಾತು ಬರ್ತದಂಗೆ ಆಯ್ತಂದ್ರೆ ಕಿರ್ನಾಳ್ಗೆ ಅನ್ನೋದು ಇದ್ರೇ ಮಾತಾಡೋಕೆ ಮನುಷ್ಯನಿಗೆ ಸಾಧ್ಯ ಏನಂತೆ. ಅದಿಲ್ದವರು ಅದೇನೇನು ಆಪ್ರೇಷನ್ ಮಾಡಿ ಕೆಲವ್ರಿಗೆ ಮಾಡೋರೆ, ಅದನ್ನು ನನ್ನ ತಂಗಿಗೆ ಆಗಲ್ಲ ಅಂದ್ರಂತೆ. ನಮ್ಮ ತಾಯಿ ಹೋಗಿ ಕೇಳಿದ್ಕೆ ಆ ಥರ ಇದು ಮಾಡಿದ್ರು. ಇಲ್ಲ ಅಂದಿದ್ರೆ ಅವಳಿಗೂ ಮಾತು ಬರೋದೇನೋ ಒಂದು ಚೂರಾರು ಕಿರ್ನಾಳ್ಗೆ ಇದ್ದಿದ್ರೆ. ಆ ವೇಣಿ ಆಟ ಆಡ್ತಾವಳೆ. ನಮ್ಮವನ ಮೊಬೈಲ್ ಇತ್ತು ಅಂದ್ರೆ ಆ ವೇಣಿಗೆ ಆಟನ ಅವಳಿಗೆ ಬರೋಲ್ಲ ಗೈಸ್, ವಾಯ್ಸು ಬರೋಲ್ಲ. ಬೆಳಿಗ್ಗೆ ನಮ್ಮವನು ನನ್ನ ತಂಗಿನೂ ಜಗಳ ಕಂಡ್ಕೊಂಡು ಕಟ್ಟಿಂಗ್ ಮಾಡ್ಬಿಟ್ಲ. ನಮ್ಮವ್ವ ಕೂದಲು ಕಟ್ ಮಾಡಬೇಕು ಅಂತಿತ್ತು ಗೈಸ್, ಕಟ್ಟಿಂಗ್ ಮಾಡಿಲ್ಲ ಅನ್ಸುತ್ತೆ. ಕಟ್ ಮಾಡಿಸ್ಕೊಂಡಿಲ್ಲ ಇವಳು. ಕಟ್ ಮಾಡಿಸ್ತೀಯಾ ಹಾಂ ಕಟ್ ಮಾಡಿಸ್ತೀಯಾ ಕೂದಲು ಕಟ್ ಮಾಡಿಸ್ತೀಯಾ? ಇಲ್ಲ ಗೈಸ್ ಕಟ್ ಮಾಡೋದು ಅನ್ಸುತ್ತೆ. ನಮ್ಮವ್ವ ಕಟ್ ಮಾಡೈತೆ ಗೈಸ್ ನಮ್ಮವ್ವ. ನಿಜವೇ ಬೆಳಿಗ್ಗೆ ಜಗಳ ಸಿಕ್ಕಾಬಟ್ಟೆ ಜಗಳ. ನಾನು ಇದು ಯಾಕೆ ಹಿಂಗೆ ಆಡ್ತಾಯಿದ್ರು ಅಂದರೆ ಕೂದಲು ಕಟ್ ಮಾಡೋಕ್ಕೋಸ್ಕರ ಆ ಥರ ಇದು ಮಾಡ್ತಿದ್ದು. ಕಟ್ ಮಾಡಿಬಿಟ್ಟೈತೆ ನಮ್ಮವ್ವ ಕೂದಲನ್ನ. ಅವಳಿಗೆ ಉದ್ದ ಇತ್ತು ಕೂದಲು. ಅದೇನೋ ಕೂದಲು ಕಟ್ ಮಾಡಿದ್ರೆ ಅಂತಲ್ಲ ಚೆನ್ನಾಗಿ ನೀಟಾಗಿ ಬೆಳೆಯೋದು, ಅದಕ್ಕೆ ಕಟ್ ಮಾಡಿರೋದು ಗೈಸ್ ನಮ್ಮವ್ವ. ಇವಾಗ ಮೊಟ್ಟೆ ಬೋಂಡ ಮಾಡೋದನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಮೊದಲನೇ ಕೆಲಸ ಏನು ಮಾಡ್ತೀನಿ ಅಂದರೆ ಮೊಟ್ಟೆಗಳನ್ನ ಬೇಯಕ್ಕೆ ಮಡಗ್ತೀನಿ. ಇವಾಗ ಮೊಟ್ಟೆಗಳು 8 ಮೊಟ್ಟೆನೂ ಬೇಯಕ್ಕೆ ಮಡಗಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಹೋದ ಸಾರಿ ಥರನೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಅನಿಸುತ್ತೆ ಮೋಸ್ಟ್ಲಿ. ಉಪ್ಪನ್ನೆಲ್ಲ ಹಾಕ್ಬಿಟ್ರೆ ನನ್ನ ತಂಗಿ ನೋಡ್ತಾವಳೆ. ಮತ್ತು ಕಟಿಂಗೆಲ್ಲ ಆಗ್ತು ಕೂದಲೆಲ್ಲ ಕಟಿಂಗ್ ಮಾಡಿಸ್ಬಿಟ್ಟು ಒಂಥರ ಚೆನ್ನಾಗಿ ಕಾಣ್ತಿಲ್ಲ ಅವಳು. ಮತ್ತು ನೋಡ್ತಾವಳೆ ಏನು ಮಾಡ್ತಾನೆ ನಮ್ಮ ಅಣ್ಣ ಅಂತ. ಉಪ್ಪು ಹಾಕ್ಬಿಡ್ತೀನಿ ಇಷ್ಟ. ಮತ್ತು ಚೆನ್ನಾಗಿ ಬೇಯಲಿ. ಮತ್ತು ಗೈಸ್ ಇವಾಗ ಒಂದು ತಪ್ಪಲೆಗೆ ಕಳ್ಳ ಸೀಟ್ ಹಾಕೊಂಡಿದ್ದೀನಿ, ಮತ್ತು ಸೋಡಾ ಹಾಕತ್ತೀನಿ, ಮತ್ತು ಅಚ್ಕಾರದ ಪುಡಿ ಹಾಕತ್ತೀನಿ. ಮೊದಲು ಅಚ್ಕಾರದ ಪುಡಿ ಹಾಕತ್ತೀನಿ. ಹೋದ ಸಾರಿ ಮನೇಲೆ ಮಡಗಿರೋ ಬೇಳೆ ಯಾವುದೋ ಖಾರ ಪುಡಿ ಹಾಕಿದ್ದೆ. ಬೇಳೆ ಸಾಂಬಾರ್ದು ಮಾಂಸ ಸಾರದ್ದು ಅದು ಗೊತ್ತಿಲ್ಲ, ಮನೇಲಿ ಹಾಕಿದ್ವಿ. ಅಚ್ಕಾರದ ಪುಡಿ ಇಷ್ಟ ಹಾಕತ್ತೀನಿ. ಜಾಸ್ತಿ ಆಗೋದ್ರೆ ಇನ್ನೇನು ಸ್ವಲ್ಪ ಐತೆ ಎಲ್ಲನೂ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಕವರ್ ತಗೊಂಡು ಎಸಿತೀನಿ. ಕವರ್ ಇಲ್ಲೇ ಇದ್ದರೆ ಅಂಟ್ಕೊಳ್ತದೆ. ಮತ್ತು ಒಂದು ಸ್ವಲ್ಪ ಉಪ್ಪು, ಸೋಡಾ ಎಷ್ಟು ಹಾಕ್ತೀನಿ ಅಂದರೆ ಗೈಸ್ ನೋಡ್ಕೊಳ್ಳಿ. ಇಷ್ಟೇ ಸಾಕು ಗೈಸ್. ಸೋಡಾ ಜಾಸ್ತಿ ಆಗ್ಬಿಟ್ರೆ ಹೊಟ್ಟೆ ಕಿಟ್ಟೋಗ್ಬಿಡ್ತದೆ. ಸೋಡಾನ ಎತ್ತಿ ಇಲ್ಲಿ ಎಲ್ಲಾರು ಮುಡಗ್ಬಿಡ್ತೀನಿ. ಒಂದು ಡಬ್ಬಿಗೆ ಹಾಕ್ಬಿಟ್ರೆ ಬೆಟರ್ ಅದನ್ನು. ಮತ್ತು ಗೈಸ್ ಉಪ್ಪು ಪುಡಿ ಜಾಸ್ತಿನೇ ಹಾಕಬೇಕು ಗೈಸ್. ಈಗ ಕಮ್ಮಿ ಹಾಕೊಂಡಷ್ಟು ಅದು ಟೇಸ್ಟ್ ಸಿಗಲ್ಲ. ಅದೇ ಜಾಸ್ತಿ ಅಂದರೆ ಅದು ರುಚಿ ತಕ್ಕಾಗ. ಹೋದ ಸಾರಿ ಕಮ್ಮಿ ಹಾಕಿದೆ, ಈ ಸಾರಿ ಇಷ್ಟು ಹಾಕ್ತೀನಿ. ಸಾಕು. ಸ್ವಲ್ಪ
ಉಪ್ಪು ಪುಡಿ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಇದೇ ಏನಾರು ಹಸಿಟ್ಟು ಏನಾರು ಯಾಕೋ ಇವತ್ತು ಉಳ್ಕಿಳ್ಕೊಳ್ಳಂಗೆ ಕಾಣ್ತು ಅಂದರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಈರುಳ್ಳಿ ಬೋಂಡ ಥರ ಮಾಡ್ಬಿಡೋದು ಅಷ್ಟೇ ಅಲ್ವಾ. ಮತ್ತು ಗೈಸ್ ಇದಕ್ಕೆ ನೀರು ಹಾಕ್ಬಿಟ್ಟು ಕಲ್ಸ್ಕೊತೀನಿ, ಇಷ್ಟೇ ಸಾಕು ಗೈಸ್. ಇವಾಗ ಯಾಕೋ ಈ ಸಾರಿ ಹಿಟ್ಟು ನೀಟಾಗಿ ಗೊತ್ತಿಲ್ಲ, ಯಾಕಂದರೆ ಒಂಥರ ಗಂಟು ಥರ ಬರ್ತೈತೆ. ಹೋದ ಸಾರಿ ಈ ಥರ ಬಂದಿನಿಲ್ಲ ಗಂಟು ಥರ, ಈ ಸಾರಿ ಯಾಕೋ ಗಂಟು ಥರ ಗೊತ್ತಾಯ್ತಿಲ್ಲ. ಹಸಿಟ್ಟು ಏನಕ್ಕೆ ಅನ್ನೋದೇ ಗೊತ್ತಾಯ್ತಿಲ್ಲ. ಇದು ಗಂಟು ಇದ್ರೂ ಕೂಡ ಇದು ಹಿಂಗೆ ಎಲ್ಲ ಚುಮ್ತಾ ಇದ್ದೀನಿ. ಗಂಟು ಇರೋದಲ್ಲೂ ಹುಸಿ ಗಂಟಿಲ್ಲ, ಇಲ್ಲಿ ಗಂಟು ಈ ಥರ ಯಾಕೆ ಗಂಟು ಥರ ಆಯ್ತೈತೆ ಅನ್ನೋದೇ ಗೊತ್ತಾಯ್ತಿಲ್ಲ. ಮತ್ತು ಗೈಸ್ ಇವಾಗ ಮೊಟ್ಟೆ ಎಲ್ಲ ಬೆಂದೈತೆ ಅನಿಸುತ್ತೆ. ಬೆಂದಿಲ್ಲೋ ಗೊತ್ತಿಲ್ಲ. ಅದ್ರ ಕೊತ್ತ ನಾವು ಕುದೀತಿದ್ದೋ ಆ ಉದ್ದೇಶಕ್ಕೆ ಎತ್ಕೊಂಡಿದ್ದೀನಿ. ಮೊಟ್ಟೆಗಳು ಕೂಡ ಬಿರುಕಲು ಬಿಟ್ಟವೆ. ಬೆಂದೈತೆ ಅಂತಲೇ ಮೊಟ್ಟೆಗಳು ಬಿರುಕಲು ಬಿಟ್ಟಿದ್ದಾರೆ. ಅದಕ್ಕೆ ಈಗ ಎಲ್ಲನೂ ಸಿಪ್ಪೆಗಳು ತೆಗೆದಾಕ್ಬಿಟ್ಟು ಅರ್ಧ ಕಟ್ ಮಾಡಿಬಿಡ್ತೀನಿ. ಮೊಟ್ಟೆ ಸಿಪ್ಪೆಗಳೆಲ್ಲನೂ ಎಡ್ದಾಯ್ತು. ಇವಾಗ ಚಾಕುಲ್ ಕಟ್ ಮಾಡಲ್ಲ. ಇದನ್ನ ಚಾಕುಲ್ ಕಟ್ ಮಾಡಿದ್ರೆ ಚಾಕಲ್ಲಿ ನೀಟಾಗಿ ಬರೋಲ್ಲ. ದಾರಲ್ಲಿ ಕಟ್ ಮಾಡಿದ್ರೆ ಪಕ್ಕ ನೀಟಾಗಿ ಬರ್ತದೆ. ಅದಕ್ಕೆ ದಾರಲ್ಲೇ ಕಟ್ ಮಾಡ್ಕೊತೀನಿ. ಸೆಂಟ್ರಿಗೆ ಅರ್ಧನ ಉಂಡೆ ಮೊಟ್ಟನ ನೀಟಾಗಿ ಬರ್ತದೆ ದಾರಲ್ಲಿ ಕಟ್ ಮಾಡಿದ್ರೆ. ಮತ್ತು ಗೈಸ್ ಇವಾಗ ಇದು ಮೊಟ್ಟೆಯಲ್ಲೂ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ದಾರಲ್ಲಿ ಕಟ್ ಮಾಡೋಣ ಅಂತ ಹೋದೆ. ದಾರೆಲ್ಲ ಹೇಳ್ಕೋಬೇಕು ಅಂದರೆ ದಾರೆಲ್ಲ ನೀಟಾಗಿ ಬರ್ನಿಲ್ಲ. ಚಾಕುಲ್ ನೀಟಾಗಿ ಬರ್ತು, ಚಾಕುಲೇ ಕಟ್ ಮಾಡ್ಕೊಂಡೆ. ಗೈಸ್ ಇಲ್ಲಿ ನಾವು ಮೊಟ್ಟೆ ಬೋಂಡ ಮಾಡ್ತಾಯಿದ್ರೆ ನಮ್ಮ ಅಪ್ಪನ ತಂಗಿನೂ ಏನೋ ಮಾಡ್ತಾವ್ರೆ. ನಮ್ಮ ಅಪ್ಪ ಏನೋ ಬುಕ್ ರೆಡಿ ಮಾಡ್ಕೊತಾ ಇದೆ ಗೈಸ್. ನಮ್ಮ ಅಪ್ಪ ಬರ್ಕೊತದೆ. ನಮ್ಮ ಅಪ್ಪಂಗೆ ಗೊತ್ತಾಯ್ತದೆ ಬರೆಯೋದು. ನಮ್ಮ ಅಪ್ಪ ಎಷ್ಟನೇ ಕ್ಲಾಸ್ ಓದಿದ್ದು ಅನ್ನೋದೇ ನಂಗೆ ಗೊತ್ತಿಲ್ಲ. ಆದರೂ ನಮ್ಮ ಅಪ್ಪ ಬರ್ಕೊತದೆ, ಚೆನ್ನಾಗೆ ಬರ್ಕೊತದೆ. ಅದು ದಪ್ಪ ಅಕ್ಷರದಲ್ಲಿ ಕೇಳು. ಗೈಸ್ ನಮ್ಮ ಅಪ್ಪನ ಕ್ಯಾಣ ಅಂತ ನಮ್ಮ ಚೈತಿಗೆ ಬೋತ್ ಕಳಿಸಿ ಬೋಲ್ ಬಿಡ್ತಿದೆ. ಬುಳ್ಳ ನಿಜಲ್ ಗೈಸ್ ಇವಾಗ ಎಣ್ಣೆ ಹಾಕತ್ತೀನಿ. ಸ್ವಲ್ಪ ಹಾಕತ್ತೀನಿ, ಜಾಸ್ತಿ ಹಾಕೊಳಕ್ಕೆ ಹೋಗಲ್ಲ. ಎಣ್ಣೆ ಎಲ್ಲ ಬರೀ ಮೊಟ್ಟೆ ಬೋಂಡಕ್ಕೆ ಬಜ್ಜಿಗೆ ಖಾಲಿ ಆಗೋಯ್ತೈತೆ. ಮತ್ತು ಗೈಸ್ ನಮ್ಮ ಅಪ್ಪಂಗೆ ಕೋಪ ಜಾಸ್ತಿ. ನಮ್ಮ ಅಪ್ಪ ರೇಗೆ ಬಿಡ್ತದೆ ಕೋಪ ಜಾಸ್ತಿ ಆದರೆ. ಬುಕ್ಕಿಗೆ ಅದೇನೋ ಗಮ್ ಹಾಕೊಂಡು ಏನೋ ಅಂಟಿಸ್ಕೊತೈತೆ. ನನ್ನ ತಂಗಿ ಹತ್ರ ಗಮ್ ಇಸ್ಕೊಂಡು ನನ್ನ ತಂಗಿ ಎಲ್ಲನೂ ಮಡಿಕೊಂಡಾಳೆ ಗೈಸ್. ಆದರೆ ಏನು ಉಪಯೋಗ ಆಯ್ತಿಲ್ಲ ಅದು ಅಷ್ಟೇ. ಕಮ್ಮು, ಪೆನ್ಸಿಲು, ಪೆನ್ನು, ರಬ್ಬಲು, ಮೆರೆಂಡರು ಎಲ್ಲ ಸ್ಕೇಲು ಎಲ್ಲ ಮಡಿಕೊಂಡವಳೆ. ಆದರೆ ಏನು ಉಪಯೋಗ ಆಯ್ತಿಲ್ಲ ಅಷ್ಟೇ. ಅದರಿಂದ ಓದೋರ್ಗಾರ ಇದ್ದಿದ್ರೆ ಅದು ಚೆನ್ನಾಗಿ ಉಪಯೋಗ ಆಗೋದೇನೋ. ನಮ್ಮ ಅಪ್ಪ ಅಂಟಿಸ್ಕೊತೈತೆ ಗೈಸ್ ಗಮ್ ಹಾಕ್ಬಿಟ್ಟು. ನಾನಿವಾಗ ಮೊಟ್ಟೆ ಬೋಂಡ ಮಾಡಬೇಕು. ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಅದು ಚೊರ ಅಂತೈತೆ. ಅದಕ್ಕೆ ಕಿಟಕಿ ತೆಗ್ದಿದೆ. ಅವ್ವ ಬೈತಾ ಗೈಸ್. ಎಣ್ಣೆ ಕಾದಾಯ್ತೋ ಕಾದಿಲ್ವೋ ಗೊತ್ತಾಯ್ತಿಲ್ಲ. ಕಾದಿಲ್ವಾ? ನಿಂಗೆ ಹೆಂಗೆ ಗೊತ್ತದ್ದು? ನಂಗೆ ಗೊತ್ತಿಲ್ವಾ? ಮಾಡಿದೆಯಾ? ಬಜ್ಜಿ ಗಿಜ್ಜಿ ಎಲ್ಲ ಮಾಡಿ. ಮೊಟ್ಟೆ ಬೋಂಡ ಮಾಡಿದ್ಯಾ? ಮೊಟ್ಟೆ ಬೋಂಡ ಮಾಡಿಲ್ಲ, ಬಜ್ಜಿ ಮಾಡೋಣ. ಬಜ್ಜಿ ಮಾಡಿದ್ಯಾ ಗೈಸ್? ಬಜ್ಜಿ ಮಾಡಿದ್ದೇನಂತೆ. ಬಾಣಲಿಲಿ ಎಣ್ಣೆ ಕಾದಿಲ್ವೋ ನನಗೆ ಗೊತ್ತಾಗಲ್ಲ. ಅದು ಮೋಸ್ಟ್ಲಿ ಕೊತ ಅಂದ್ರೆ ಗೊತ್ತಾಯ್ತಾ. ನಮ್ಮ ಅಪ್ಪನ ನನ್ನ ತಂಗಿನ ಏನೋ ಮಾಡ್ತಾರ ಗೈಸ್. ಅವ್ರದ್ದೇ ಒಂಥರ ಪ್ರಪಂಚ, ಅವ್ರದ್ದೇ ಒಂದು ಲೋಕ ಅವ್ರಿಗೆ. ನಮ್ಮ ಚೇತಿ ಏನಾರು ನಮ್ಮ ಅಪ್ಪನ ಜೊತೆಗೆ ಜಾಸ್ತಿ ಮಾತಾಡ್ಬಿಟ್ರೆ ರೇಗಾಡ್ಬಿಡ್ತಾರೆ ಗೈಸ್. ನಮ್ಮಪ್ಪ ರೇಗಾಗ್ಬಿಡ್ತದೆ. ಯಾಕೆ ಏನು ಮಾಡಲ್ಲ ಗೊತ್ತಿಲ್ಲ ಅಷ್ಟೇ. ಅಮಾವಾಸ್ಯೆ ದಿನ ಕೆಣ್ಕೊ ಗೊತ್ತಾಯ್ತು. ಅವತ್ತ ದೊಡವ ಅಲ್ಲಿತ್ತಲ್ಲ ಆ ಮನೆ, ಅವಾಗ ಏನು ಒಡೆ ಕೊಂಟಾಗಿತ್ತು ಹಿಡ್ಕಂದಿ. ಯಾರಿಗೆ? ದೊಡವಂಗ ನಮ್ಮವಂಗ ಒಡೆ ಕೊಂಡೋಗಿದ್ದ. ಕೆಲ್ಸಕ್ಕೆ ಹೋಗಿದ್ದೀರ ನೀನು ಗೈಸ್. ನಮ್ಮ ಅಪ್ಪನು ನಮ್ಮ ಮಗನು ಜಗಳ ಕಂಡ್ಕೋತಾರೆ. ಅದನ್ನ ನಿಮ್ಗೆ ತೋರಿಸ್ಬೇಕು. ಅಯ್ಯಪ್ಪ ಏನಕ್ಕೆ ಈ ಥರ ಜಗಳ ಆಡ್ತಾರ ಅನ್ನೋದು. ಇವರು ಜಗಳ ಆಡ್ದಾರ ಅಂತ ನಿಮ್ಮ ಮೈಂಡಲ್ಲಿ ಬರ್ತದೆ.
ಆದರೆ ಅದು ಅವ್ರು ಆಡೋದು ನೋಡ್ಬೇಕು ಜಗಳನ. ಅಯ್ಯೋ ಒಂಥರ ವಿಚಿತ್ರ ಜಗಳ ಅವ್ರದ್ದು. ಅದನ್ನು ವೀಡಿಯೋ ಮಾಡ್ತೀನಿ ನೋಡೋದ. ಒಂದ್ಸರಿ ಜಗಳ ಕಂಡ್ಕೊಂಡಾಗ ಅದನ್ನು ತೋರಿಸ್ತೀನಿ. ಇವಾಗ ಮೊಟ್ಟ ಬೋಂಡ ಮಾಡೋದು ತೋರಿಸ್ತೀನಿ ಸದ್ಯಕ್ಕೆ. ಎಣ್ಣೆ ಕಾದಿದ್ದು ಗೊತ್ತಾಯ್ತಿಲ್ಲ. ನೀರು ಹಾಕ್ನ ವಿಷಯ ಗೊತ್ತಾಯ್ತು. ಕಾದದ ಅನ್ಸುತ್ತೆ ಕಣ. ಕಾದದ ಅನ್ಸುತ್ತ ಗೈಸ್. ಇವಾಗ ಮೊಟ್ಟ ಬೋಂಡೆ ಇಷ್ಟು ಹಾಕಿದ್ದೀನಿ. ಇನ್ನು 4 ಬೆಂದೈತೆ ಮತ್ತು ಇನ್ನೊಂದು ತಿಂದು ಆಲ್ರೆಡಿ. ಇನ್ನೂ ಇಷ್ಟು ಹಾಕಿದ್ವಿ. ಮೊಟ್ಟೆ ಇನ್ನೊಂದು ಸ್ವಲ್ಪ ತರಬೇಕಾಯ್ತು ಅನಿಸುತ್ತೆ. ಮೊಟ್ಟೆ ಚೈತು ಇನ್ನೊಂದು ಮೊಟ್ಟೆ ತಂದು ಮಾಡ್ಕೊಬಿಡೋ. ಮೊಟ್ಟೆ ಬೋಂಡ ಮಾಡ್ಕೊಡೋ ಇಲ್ಲ ಈರುಳ್ಳಿ ಬೋಂಡ ಮಾಡ್ಕೊಡೋ. ಹಾಂ ಏನು ಮಾಡಿದೆ ನೋಡು ಅಂತೀಯ? ನೀನು ಹೇಳು ಏನು ಮಾಡೋಂತ. ನಿನ್ನ ಇಷ್ಟ. ನನ್ನ ಇಷ್ಟ ಗೈಸ್. ಇನ್ನೂ ಹಸಿಟ್ಟು ಮುಕ್ಕೊಂಡೈತೆ ಇಷ್ಟು. ಇನ್ನೊಂದೆರಡು ಮೊಟ್ಟೆ ತಂದುಬಿಡ್ಬೇಕಾಯ್ತು. ನಾನು ತಪ್ಪು ಮಾಡ್ಕೊಬಿಟ್ಟೆ. ನೋಡ ಈರುಳ್ಳಿನೇ ಹಾಕೊಬಿಡ್ತೀನಿ. ಬರೀ ಈರುಳ್ಳಿ ಕಟ್ ಮಾಡಿಬಿಟ್ಟು ಬೋಂಡ ಥರ ಹಾಕ್ಬಿಡ್ತೀನಿ. ನಾನು ನಮ್ಮ ಅವ್ನು ಕೇಳ್ಕೊಂಡು ಯಾವ ಥರ ಹಸಿಟ್ಟು ಮಿಕ್ಕಂದೈತೆ ಬರೀ ಈರುಳ್ಳಿ ಹಾಕಿದ್ರೆ ಸಾಕು, ನೀನಾರ ಬೇರೆ ಹಾಕ್ಬೇಕಾ ಬೋಂಡಾಗ ಅಂತ ಕೇಳ್ಬಿಟ್ಟು ಏನಿಲ್ಲ, ಈರುಳ್ಳಿ ಅಷ್ಟೇ. ಈರುಳ್ಳಿ ಅಷ್ಟೇ? ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿಕಾಯಿ ಏನಕ್ಕೆ ಆಗ್ತದಲ್ಲ ಬೋಂಡಕ್ಕೆ ಹಸಿಮೆಣಸಿಕಾಯಿ ಹಾಕ್ತಾರ? ಹಾಂ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಲ್ವಲ್ಲ? ಸರಿ, ಇದು ಬೆದ್ಮೇಲೆ ಎತ್ ಮಾಡು. ಇಲ್ಲ, ಈರುಳ್ಳಿ ಹಾಕ್ಬಿಡೋಣ. ಈರುಳ್ಳಿ ರೌಂಡ್ ಕಟ್. ಹಸಿಮೆಣಸಿಕಾಯಿ ಅವಲ್ಲ, ಹಸಿಮೆಣಸಿಕಾಯಿ ರೌಂಡ್ ಕಟ್ ಮಾಡ್ಬಿಟ್ಟು ಹಾಕ್ಬಿಡು. ಯಾರು ಈರುಳ್ಳಿ ರೌಂಡಕ್ಕೆ ಬೇಡ, ಈರುಳ್ಳಿ ರೌಂಡಕ್ಕೆ ಹಾಕ್ಬಿಡು ಅಂತಾನೆ ಗೈಸನು. ನಾನು ಬೇಡ ಅಂತ ಬೋಂಡನೆ ಮಾಡಿಯಾ ಮಾಡು. ಮತ್ತೆ ಗೈಸ್, ನಾನು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದೆ. ಮತ್ತೆ ನಮ್ಮ ಚೈತು ಎಲ್ಲನೂ ಈ ಬರೋಗಂಟೆ ಈರುಳ್ಳಿ ಎಲ್ಲನೂ ಕಟ್ ಮಾಡ್ತಾವನೆ. ಮತ್ತೆ ಹಸಿಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡು. ಎಲ್ಲ ಕೊಡ್ಬೇಕನ್ನ ಕಟ್ ಮಾಡ್ತೀನಿ. ಹೆಂಗೆ ಕಟ್ ಮಾಡ್ತಿದ್ದೆ? ಚಿಕ್ಕದಾಗಿ ಯಾವ್ದಾರು ಒಂದು ಬಟ್ಲು ಮಡಿಕಳೆ. ಹಾಂ, ನಮ್ಮ ತಂಗಿ ಕೂತ್ಕೊಂಡು ನೋಡ್ತಾವಳೆ ಗೈಸ್. ನಮ್ಮ ತಂಗಿ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ನಾವು ಮಾಡ್ತಾವೆ ಗೈಸ್. ಅದೊಂದೇ ಬೇಜಾರು ವಿಷಯ. ಕಣ್ಣಲ್ಲಿ ನೀರು ಬರ್ತಿದ್ದಾವ ಗೈಸ್. ನನ್ನ ತಮ್ಮ ಕಣ್ಣಲ್ಲಿ ನೀರು ಬಂದು ಅಳ್ತಾವನೆ. ಯಾವ್ದಾರು ಒಂದು ಚಿಕ್ಕ ಬಾಟ್ಲಿ ಎತ್ಕೊಬರಾಗಿಲ್ಲ ತಟ್ಟೆ ಸ್ಟ್ಯಾಂಡಲ್ಲಿ, ನಾನೇ ಕಟ್ ಮಾಡ್ತೀನಿ ಗೈಸ್. ಎರಡು ಹಸಿಮೆಣಸಿಕಾಯಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಈರುಳ್ಳಿ ಬೋಂಡ ಮಾಡ್ಬಿಡೋದೆ. ಚಿಕ್ಕದಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಹಸಿಮೆಣಸಿಕಾಯಿನ. ಇದು ಯಾಕೋ ದಪ್ಪ ಆಯ್ತದ ಅನ್ಸುತ್ತೆ ನೋಡೋದ. ಹಾಂ ಗೈಸ್, ಇವಾಗ ಈ ಒಂದು 2 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದ್ರ ಜೊತೆಗೆ ಈ ಕಡೆ ನೋಡಿ ಹಸಿಮೆಣಸಿಕಾಯಿ, 2 ಹಸಿಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕಳ್ಳ ಸೀಟಿಗೆ ಹಾಕೊಂಡು ಕಲ್ಸ್ಕೊತೀನಿ. ಈರುಳ್ಳಿ ಬೋಂಡ ಆಯ್ತದೆ. ನಮ್ಮವ್ವ ಯಾರ ಜೊತೆನೋ ಮಾತಾಡ್ತೈತೆ, ಅವರ ಫ್ರೆಂಡ್ ಜೊತೆ, ಅವ್ರಿಗೂ ಫ್ರೆಂಡು ಗೈಸ್. ಇವಾಗ ಅದೆಲ್ಲನೂ ಹಾಕೊಂಡು ನೀಟಾಗಿ ಕಲ್ಸ್ಕೊಬಿಡ್ತೀನಿ. ಈರುಳ್ಳಿ ಕಮ್ಮಿ ಆಯಿತೋ ಜಾಸ್ತಿ ಆಯಿತೋ ಗೊತ್ತಿಲ್ಲ, ಬಟ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಆದರೂ ತಿನ್ನೋಕೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಅವ ಬೋಂಡ ಮಾಡೋದು ಹೆಂಗೆ? ಅವ ಹಂಗೆ ಮಾಡೋದು ಬೋಂಡ ಹಿಂಗ್ಯಾ? ಅಷ್ಟೇ ಮಾಡೋದು ಗೈಸ್. ನೋಡಿ, ಮಗ ಆದವನು ಬೋಂಡ ಮಾಡ್ತಾಯಿದ್ದೀನಿ. ನಮ್ಮ ಫೋನಲ್ಲಿ ಮಾತಾಡ್ತೈತೆ. ನಾನು ಗೈಸ್ ಇವಾಗ ಎಲ್ಲನೂ ನೀಟಾಗಿ ಎಲ್ಲ ಕಲಿಸ್ತೀನಿ. ಈರುಳ್ಳಿ ಯಾಕಂದ್ರೆ ಜಾಸ್ತಿ ಆಯ್ತು ಅನ್ಸುತ್ತೆ ಚೇತು. ಪಕೋಡ ಆಯ್ತಾ ಬಿಡೋಣ. ಪಕೋಡ ಅದ್ದ ಇದು ಏನಪ್ಪ ಪಕೋಡ ಆದ್ರಲ್ಲ, ಪಕೋಡ ಹಿಂಗೆಲ್ಲ ಕಲ ಮಾಡೋದು ಅಷ್ಟೇ ಪಕೋಡ. ನೋಡಿ ಗೈಸ್, ಎಲ್ಲ ನೀಟಾಗಿ ಕಲಿಸಿದ್ದೀನಿ. ಇವಾಗ ಪಕೋಡ ಹೆಂಗೆ ಮಾಡೋದು? ಹೆಂಗಣ ಮಾಡೋದು ಪಕೋಡ ಗೊತ್ತಿಲ್ಲ. ಇಲ್ಲ, ನೆಕ್ಸ್ಟ್ ಪಕೋಡನೇ ಮಾಡ್ಬೇಕಲ್ಲ. ಪಕೋಡನೇ ಇದು ಒಟ್ಟಲ್ಲಿ ಏನಿಲ್ಲ. ನೋಡ, ಪಕೋಡ ಬೋಂಡ 2 ಆಲಿ ಮಾಡಿ ಗೈಸ್. ಎಲ್ಲ ಅಜ್ಜಿ ಬಿಟ್ಟಿದ್ವಿ. ಇದು ಬೋಂಡ ಆಯ್ತದ ಅದು ಏನಾಯ್ತದ ಅನ್ನೋದು ಗೊತ್ತಾಯ್ತಿಲ್ಲ. ನೋಡೋದ ಕಾದು ಎಲ್ಲ ಬೇಯ್ಲಿ, ಬೆಂದ್ಮೇಲೆ ಯಾವ ಥರ ಬರ್ತದೆ ಅಂತ ತೋರಿಸ್ತೀನಿ. ನೋಡೋದ ಗೈಸ್. ಇವಾಗ ಬೋಂಡ ಬೆಂದಿದೆ ಅನಿಸುತ್ತೆ. ಈಗ ಹಾಕ್ತಿದ್ದೀನಿ ಇಲ್ಲಿಗೆ ಮೊಟ್ಟ ಬೋಂಡ ಜೊತೆ. ಗೈಸ್, ಬೋಂಡ
ಸ್ವಲ್ಪ ದಪ್ಪದಾಗ ಜಾಸ್ತಿ ಆಗ್ಬಿಡ್ತಾವ. ಬೋಂಡ ಹೊಸಿ ದಪ್ಪ ಆಗ್ಬಿಡ್ತವೆ. ಪರವಾಗಿಲ್ಲ. ಒಂದು ತಿನ್ನೋ ಜಾಗಕ್ಕೆ ಇದು 2 ತಿನ್ನೋ ಜಾಗಕ್ಕೆ 1 ತಿಂದ್ರೆ ಹೊಟ್ಟೆ ತುಂಬಿಡ್ತದೆ. ಈ ಸರಿ ಸಣ್ಣದಾಗಿ ಬಿಡ್ತೀನಿ. ಏನು ಗೈಸ್, ಇವಾಗ ಎಲ್ಲ ಗರಂ ಬೋಂಡ ರೆಡಿ ಆಯ್ತಾ ಇದೆ. ಗರಂ ಬೋಂಡ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಅಮ್ಮವ್ರ ಮನೆಯವ್ರಿಗೂ ಕೂಡ ಗರಂ. ಊಟ ಮಾಡ್ಕೊಂಡು ಮನಿಕತ್ತಿದ್ರು ಇಷ್ಟೊತ್ತಿಗೆ. ಕೊಡ್ತೀನಿ, ಕೊಟ್ಬಿಡು ಅಷ್ಟೇ. ಬೋಂಡ ಮೊಟ್ಟ ಬೋಂಡ ಕೊಡ್ತೀನಿ, 2 ತಗೋಗಿ ಕೂತು. ಇಲ್ಲಾಂದ್ರೆ ಊಟ ಇಲ್ಲಿಗೆ ಹಾಕೋಬರ್ಗು, ಊಟ ಮಾಡೋ. ಹಾಂ, ಗಸ್ ಮೊಟ್ಟ ಬೋಂಡ ಬೆಂದಾಯ್ತು. ಒಂದು ಕಡೆ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ರೆ ಅದ್ರದ್ದು ಇದಕ್ಕೆ ಬೆಂದ್ಕೊಬಿಡ್ತದೆ. ಗೈಸ್ ರೆಡಿ ಆಯಿತು ಮೊಟ್ಟ ಬೋಂಡ ಜೊತೆಗೆ ಈರುಳ್ಳಿ ಬೋಂಡ. ಇವಾಗ ನಮ್ಮ ಮನೆಯವರೆಲ್ಲ ಊಟ ಮಾಡ್ತಾವ್ರೆ. ನಮ್ಮ ಅಪ್ಪನೂ ಕೂಡ ಊಟ ಮಾಡ್ತೈತೆ. ಇಲ್ಲಿ ನಮ್ಮ ಚೈತು. ಇವಾಗ ಗೈಸಿಗೆ ಎಲ್ಲರಿಗೂ ಬೋಂಡ ಕೊಟ್ಬಿಟ್ಟು ಯಾವ ಥರ ಟೇಸ್ಟ್ ಐತೆ ಅಂತ ಕೇಳೋದ ಬನ್ನಿ. ತಗೋ ಬೋಂಡೆ ಕೊಡ್ತೀನಿ. ಮಾವು ಮೊದಲು ಮೊಟ್ಟ ಬೋಂಡೆ ಎತ್ಕೊತಿದ್ಯಾ? ತಗೋ. ಒಂದು ಆಳು ಬಂದು ಅವಳಿಗೆ ಇದರಲ್ಲಿ ಉಣಿಸ್ತಾಳೆ. ಗೈಸ್ ನನ್ನ ತಂಗಿಗೆ ನಮ್ಮ ಹೂವನೇ ಊಟ ಉಣಿಸ್ತೈತೆ. ಆವಾಗ ತಗೋ ಬೋಂಡ ಗೈಸ್. ಬೋಂಡ ಮಾತ್ರ ನಿಜವೂ ಗರಂ ಅಂತ ಟೇಸ್ಟ್. ನಿಜವೂ ಬೋಂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಮ್ಮ ಅಪ್ಪಂಗೂ ಹಾಕ್ಕೊಡ್ತೀನಿ ಗೈಸ್. ನಮ್ಮ ಅಪ್ಪಂಗೂ 2 ಬೋಂಡ ಮತ್ತು ಇದು 2 ಬೋಂಡ. ನಮ್ಮ ಚೈತಿಗೆ ಒಂದು ಜಾಸ್ತಿನೇ ಹಾಕ್ಕೊಡ್ಬೇಕು ಗೈಸ್. ಯಾಕಂದರೆ ಅವನೇ ಜಾಸ್ತಿ ಸಪೋರ್ಟ್ ಮಾಡಿಕೊಡೋದು ನನಗೆ ಬಂದು. ತಗೋಲ್ಲ ಇದು ನಮ್ಮ ಚೈತಿಗೆ ತಗೋ ಬೋಂಡೆ. ಅಲ್ಲೂ ಅಮ್ಮವ್ರಿಗೆ ಬೋಂಡೆ ತಿನ್ನು. ಬೋಂಡೆ ಚೆನ್ನಾಗಿದಾವ? ಹಾಂ, ಕರೆಕ್ಟಾಗಿ ಹೇಳುವ. ನೀನು ಮಾಡ್ದಂಗಿದ್ದು ನೀನು ಮಾಡೋಕ್ಕಿಂತ ಚೆನ್ನಾಗಿದಾವ? ಚೆನ್ನಾಗಿದಾವ ಗೈಸ್. ನೋಡಿ ನಮ್ಮ ಹೂವು ಯಾವ ಥರ ಹೇಳ್ತಾ ಇದ್ದೆ ಗೈಸ್. ನಮ್ಮ ಅಪ್ಪನ ಏನು ಕೇಳೋದು ಗಾಡಿ. ನಮ್ಮ ಅಪ್ಪನ ನೋಡೋಕೆ ಕೇಳೋದು ಯಾವ ಥರ ಹೇಳ್ತದೆ. ನಮ್ಮ ಅಪ್ಪಂಗೆ ಕೇಳೋಕೆ ನಾ ಚೆನ್ನಾಗಿದ್ದಂತ ಗೈಸ್. ನಮ್ಮ ಡ್ಯಾಡಿದ ಜಾಸ್ತಿ ಮಾತಾಡ್ಸೋಕೆ ಒಂಥರ ನಂಗೆ ಈ ಥರವೆಲ್ಲ ಕೇಳೋಕ್ಕೆ. ಚೆನ್ನಾಗಿದ್ರೆ ಚಿತ್ತವ ಟೇಸ್ಟು? ಎಷ್ಟು ನಮ್ಮ ಚೈತನು? ಹಾಂ, ಮೊಟ್ಟ ಬೋಂಡ ತಿನ್ನು ನೋಡ. ಸ್ವಲ್ಪ ಆರೋಗ್ಬಿಟ್ಟೈತೆ ಗೈಸ್ ಮೊಟ್ಟ ಬೋಂಡ. ಚಟ್ನಿ ಗಿಟ್ನಿ ಇದ್ದಿದ್ರ ಇನ್ನೂ ಚೆನ್ನಾಗಿರೋದಲ್ವಾ ಗೈಸ್. ಇವತ್ತು ಬೋಂಡ ಮತ್ತು ಜೊತೆ ಮೊಟ್ಟ ಬೋಂಡ ಜೊತೆ ಈರುಳ್ಳಿ ಬೋಂಡ ಗೈಸ್. ಇವಾಗ ನಾನು ಊಟ ಮಾಡ್ಬಿಡ್ತೀನಿ. ಮತ್ತು ನಮ್ಮ ಚೈತು ಊಟ ಆದಮೇಲೆ ನಮ್ಮ ಅಮ್ಮವ್ರ ಮನೆಗೂ ಕೊಟ್ಟಿಸ್ಬಿಡ್ತೀನಿ. ಇಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಚೈತು ಊಟ ಮಾಡ್ತಿರೋ ಇರೋ. ನನಗೆ ಇಷ್ಟು ಎತ್ಕೊಬಿಡ್ತೀನಿ. ಇಡ ಇನ್ನು ಮಿಕ್ಕಿದ ಇಷ್ಟ ಅಮ್ಮವ್ರ ಮನೆಗೆ ಕೊಟ್ಬಿಡ್ತೀನಿ. ಯಾರು ತಿಂದು ಸರಿಯಾ ಗೈಸ್. ನಮ್ಮ ಅಮ್ಮವ್ರ ಮನೆಗೆ ಕೊಟ್ಬಿಟ್ಟು ಅವ್ರನ್ನ ಕೇಳೋದ ಟೇಸ್ಟ್ ಹೆಂಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿದ್ದೆ ಇಲ್ವ ಅಂತ. ನಮ್ಮ ಅಮ್ಮವರೆಲ್ಲ ಎಲ್ಲ ಊಟ ಮಾಡ್ಕೊಂಡು ಮನೆಗೋರೆ ಗೈಸ್. ನಮ್ಮ ಇವನು ನೋಡಿ ಆಟ ಆಡ್ತಾವನ. ಇನ್ನೂ ಅಷ್ಟು ಹೊತ್ತಿಗೆ ಎದ್ಬಿಡ್ತಾನೆ. 5:05 ಎದ್ಬಿಡ್ತಾನೆ ಇವ. ಲೇ ಮನಿಕಾ ಮೊಟ್ಟ ಬೋಂಡ ತಗಲೇ ಇದ್ರ ತಮ್ಮ ಬೋಂಡ ಮೊಟ್ಟ ಬೋಂಡ ತಗೋ ತಿನ್ಬಿಟ್ಟು ಟೇಸ್ಟ್ ಹೆಂಗಿದ್ದು ಹೇಳ್ಬಿಡು ಅಷ್ಟೇ. ಚೆನ್ನಾಗಿ ಮಾಡಿದಾನ ಮಾಡಿಲ್ವ ಅಂತ ಅಷ್ಟೇ. ತಿನ್ನಕ್ಕಿಂತ ಮುಂಚೆನೇ ಚೆನ್ನಾಗದ ಅಂತಿದ್ದಲ್ಲಮ್ಮ. ತಗೋ ಬೋಂಡ ತಗೋ. ಹಾಂ, ಮೊಟ್ಟ ಬೋಂಡ ಮತ್ತು ಈರುಳ್ಳಿ ಬೋಂಡ. ಈರುಳ್ಳಿ ಬೋಂಡ ಮಾಡಿದೆಯಪ್ಪ. ಇದು ಈರುಳ್ಳಿ ಬೋಂಡ, ಅದು ಮೊಟ್ಟ ಬೋಂಡ. ಹಾಂ, ಚೆನ್ನಾಗಿದ್ದ ನಿಜವೂ ವಯಸ್ಸು. ನಮ್ಮ ಶ್ವೇತಕ ಚೆನ್ನಾಗದ ಅಂತವಳೆ. ಟೇಸ್ಟ್ ಚೆನ್ನಾಗದ. ನಮ್ಮ ತಿನ್ನು ಮೊದಲು ತಿಂದಿಯಾ? ತಾರ ಬೋಂಡ ತಿಂದಿಲ್ಲ ಲೈ ಬೋಂಡೆ
ಬೋಂಡ ತಗಲ ತಗ ತಗ ಬೋಂಡ ಎತ್ತ ಕೂಡ ಏನು ಅವನಗ ತಗ ಬೋಂಡ ಎತ್ತ ಕೂಡ ತಟ್ಟೆ ಎತ್ಕೋಯ್ತು ಎಷ್ಟು ನಮ್ಮ ಮನೇಲಿ ಎಲ್ಲ ಊಟ ಮಾಡ್ತಾವ್ರೆ ಆಲ್ರೆಡಿ ಬೋಂಡಗಳೆಲ್ಲ ಖಾಲಿ ಆಯ್ತೈತೆ ನನ್ನ ತಮ್ಮ ರೂಮಲ್ಲಿ ಕೂತವನೆ ನನ್ನ ರೂಮಲ್ಲಿ ನಾನು ಇವಾಗ ಕೂತ್ಕೊಂಡು ಊಟ ಮಾಡ್ಕೊಬಿಡ್ತೀನಿ ನಾನು ಒಂದೊಂದು ಸ್ವಲ್ಪ ಅವಾಗವಾಗ ಈ ಥರದ್ದು ಎತ್ತಿ ತಿನ್ಕೋತಿದ್ದೆ ಇದು ಒಂಥರ ಟೇಸ್ಟ್ ಇರ್ತದೆ ಗೈಸ್ ಮತ್ತು ಗೈಸ್ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಮತ್ತು ಬೋಂಡ ಜೊತೆ ಮೊಟ್ಟ ಬೋಂಡ ಜೊತೆ ನಾನು ಟೇಸ್ಟ್ ನೋಡೋದ ಬೋಂಡ ಸ್ವಲ್ಪ ಮೊಟ್ಟ ಬೋಂಡ ಆರೋಗ್ಬಿಟ್ಟೈತೆ ಗೈಸ್ ನಿಜವಾಗ್ಲೂ ಸಖತ್ತಾಗಿ ಮಾಡೀನಿ ನನಗೆ ನಾನೇ ಹೇಳ್ಕೊತೀನಿ ಮತ್ತು ಗೈಸ್ ಇವತ್ತು ನಾನು ಮಾಡಿದ ಮೊಟ್ಟ ಬೋಂಡ ಎಲ್ಲನೂ ತಿಂದು ಅದ್ರ ಜೊತೆಗೆ ಊಟನೂ ಮಾಡಿ ಇವತ್ತಿನ ಡಿನ್ನರ್ ಆಯಿತು ಮತ್ತು ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಎಲ್ಲ ಮನೆ ಕಳೋ ಸಮಯ ಬಂದಿದೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಟಾಟಾ